ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರೋ ಅವ್ರಿಗೆಲ್ಲ ಗುಡ್ ನ್ಯೂಸು. ಯಾಕಂದರೆ ಬಿಗ್ ಬಾಸು ನಿಮಗೆಲ್ಲ ತುಂಬಾ ಖುಷಿ ಕೊಡ್ತಾಯಿತ್ತು. ಬಿಗ್ ಬಾಸಿಂದ ಟೈಮ್ ಹೋಗ್ತಾ ಇದ್ದಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಎಲ್ಲಿ ನೋಡಿದ್ರೂ ಅದ್ರ ವಿಚಾರನೇ. ಬಿಗ್ ಬಾಸು ಎಲ್ರಿಗೂ ಅಷ್ಟು ಹತ್ರ ಆಗಿತ್ತು. ಬಿಗ್ ಬಾಸು ನೋಡೋರು ಮೊದಲಿಂದನೂ ಜಾಸ್ತಿ ಆಗ್ತಾನೇ ಇದೆ ಬಿಗ್ ಬಾಸ್ ನೋಡೋರು. ಅದಕ್ಕೆ ಈ ಸತಿ ಬಂದಿದ್ದು ಓಟೇ ಸಾಕ್ಷಿ. ಇವ್ರಿಗೆಲ್ಲ ಬಿಗ್ ಬಾಸ್ ಇಲ್ದಿರ ಎಷ್ಟು ಬೇಗ ಬರುತ್ತೋ ಅಷ್ಟು ಒಳ್ಳೇದಂತ ಬಿಗ್ ಬಾಸನ್ನು ಕೇಳ್ತಿದ್ದಾರೆ. ಇವಾಗ ಬಿಗ್ ಬಾಸ್ ತಂಡ ಇದೆಯಲ್ಲ, ಅವ್ರಿಗೂ ಇದರಿಂದ ಒಳ್ಳೆ TRP ಬಂದಿದೆ. ಈಗ ಅವರೂ ಆದಷ್ಟು ಬೇಗ ಶುರು ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದ ಇರ್ತಾರೆ. ಇವಾಗ ಬಿಗ್ ಬಾಸು ಶುರು ಮಾಡಬೇಕಂದ್ರೆ ಒಂದೇ ಕೆಲಸ ಇರಲ್ಲ. ಇವಾಗ ಮನೆಗೆ ತರಬೇಕು ಅಂದರೆ ಅವ್ರನ್ನೆಲ್ಲ ಟೈಮ್ ನೋಡ್ಕೊಬೇಕು, ಆ ಜನಗಳನ್ನ ಎಲ್ಲ ಸೇರಿಸ್ಬೇಕು. ಯಾಕಂದರೆ ಒಬ್ಬರು ಶೂಟಿಂಗಲ್ಲಿ ಇರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ. ಎಲ್ಲರನ್ನೂ ಜೊತೆಗೆ ಸೇರಿಸ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವರೂ ಆ ಥರ ಈ ಥರದವ್ರನ್ನ ಅಲ್ಲಿ ಬಿಡೋಕ್ಕಾಗಲ್ಲ. ಯಾರಾದರೂ ಒಂದು ಕಾರಣದಿಂದ ಪ್ರಚಾರದಲ್ಲಿ ಇರಬೇಕು ಅವರು, ಅಂಥವ್ರನ್ನೇ ಅವ್ರು ತೊಗೊಂಬರೋದು. ಮತ್ತು ಬಿಗ್ ಬಾಸ್ ಮನೆ ಸ್ವಲ್ಪ ರೆಡಿ ಮಾಡಬೇಕಂದ್ರೆ ಅದಕ್ಕೆ ತುಂಬಾ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ನೂ ತುಂಬ ಹಲ್ವಾರು ಇದೆ. ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಮತ್ತು ಮುಖ್ಯವಾಗಿ ಸುದೀಪ್ ಸರ್ ಅವ್ರು ಡೇಟ್ ಕೊಡಬೇಕು ಅವ್ರಿಗೆ. ಈ ಸತಿ ಸುದೀಪ್ ಸರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮೇ ಹೇಳ್ತಾಯಿದ್ರು ಬರಲ್ಲ ಅಂದ್ಬಿಟ್ಟು. ಇವರೇನಾದರೂ ಅವ್ರ ಮನ ಒಲಿಸಿ ಕರ್ಕೊಂಬರ್ತಾರ ನೋಡಬೇಕು, ಇಲ್ಲ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ನೋಡಬೇಕು. ಅಕಸ್ಮಾತ್ ಸುದೀಪ್ ಸರ್ ಬರಲಿಲ್ಲ ಅಂದರೆ ಅವ್ರ ಜಾಗದಲ್ಲಿ ಯಾರು ನೋಡೋಕ್ಕೆ ನೀವು ಇಷ್ಟಪಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಸತಿ ಸ್ವಲ್ಪ ಬೇಗನೆ ಬಿಗ್ ಬಾಸು ಶುರು ಆಗ್ಬೋದು. ನೋಡೋಣ ಇನ್ನೂ ಏನೇನು ಅಪ್ಡೇಟ್ ಬರುತ್ತೆ ಅಂದ್ಬಿಟ್ಟು. ನೀವು ಈ ಸತಿ ಯಾರನ್ನ ಬಿಗ್ ಬಾಸ್ ಮನೇಲಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.